ನಾದಬ್ರಹ್ಮದಲ್ಲಿ ನಡೆಯುವಂಥ ಸೇರುವಂಥ ಎಲ್ಲ ಸಭಿಕರಿಗೆ ಮೊದಲನೇದಾಗಿ ನಮಸ್ಕಾರ ಮಾಡ್ತೇನೆ. ಯಾಕೆಂತಂದ್ರೆ ನಿಮ್ಗಳ ಪ್ರೋತ್ಸಾಹದಿಂದ ಈ ಒಂದು ಕಲೆ ಅರಳ್ತಾ ಇದೆ, ಕಲಾವಿದರು ಕಾರ್ಯನಿರತರಾಗ್ತಾ ಇದ್ದಾರೆ, ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ನಮ್ಗಿವತ್ತು ಬಹಳ ದೊಡ್ಡ ಪ್ರೆಷರ್. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಕಟ್ಕೊಡ್ಬೇಕು ಅಂತ ಒಂದು ಯೋಜನೆ ಹಾಕೊಂಡಾಗ ಸುಮಾರು 32 ಹಾಡುಗಳನ್ನ ಹಾಡಿಸ್ಬೇಕು ಅಂತ ಒಂದು ಯೋಜನೆ ಸಿದ್ಧ ಇದೆ. ಆ 32 ಹಾಡು ಜೀವನವನ್ನು ಕಟ್ಕೊಡೋದಿದೆಯಲ್ಲ, ಅದ್ರ ಎಕ್ಸ್ಪ್ಲನೇಷನ್ ಕೂಡ ಅದಕ್ಕೂ ಕೂಡ ಸಮಯ ಬೇಕು. ಇದೆಲ್ಲ ನಾವು ಲೆಕ್ಕ ಮಾಡಿದಾಗ ನಾವು 5 ಗಂಟೆಗೆ ಶುರು ಮಾಡಿದ್ರೆ ನಾವು 9 ಗಂಟೆ 9:15 ಮುಕ್ತಾಯ ಮಾಡಕ್ ಆಗೋದಿಲ್ಲ. 32 ಹಾಡು ಅಂತೇಳಿ 5 ಗಂಟೆಗೆ ಪ್ರಾರಂಭ ಮಾಡಲೇಬೇಕು ಅಂತೇಳಿ ತೀರ್ಮಾನಿಸಿದ್ರು. ಆದ್ರೆ ಒಂದು ಸವಾಲು ಏನು ಅಂತಂದ್ರೆ ಜನ ಸೇರ್ತಾರ ಅಂತೇಳಿ 5 ಗಂಟೆಗೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. 5 ಗಂಟೆಗೆ ನೀವು ಅರ್ಧಕ್ಕಿಂತ ಜಾಸ್ತಿ ಈ ಸಭಾಂಗಣದಲ್ಲಿ ನೀವೆಲ್ಲ ಸೇರಿದ್ದೀರಿ ಅಂತಂದ್ರೆ ನಿಮ್ಮ ಪ್ರೋತ್ಸಾಹ ಯಾವತ್ತೂ ಕೂಡ ನಾವು ಮರೆಯಕ್ಕಾಗೋದಿಲ್ಲ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿಮಾನದ ಧನ್ಯವಾದಗಳನ್ನ ಹೇಳ್ತಾ, ಇದು ನಮ್ಮ ಕರ್ನಾಟಕ ಸುಗಮ ಸಂಗೀತದ ಪರಿಷತ್ನ ಮತ್ತೊಂದು ಕಾರ್ಯಕ್ರಮ. ಈಗಾಗಲೇ 1 ವರ್ಷದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು, ಅದರಲ್ಲೂ ಕೂಡ ನಾದಬ್ರಹ್ಮದಲ್ಲೇ 15ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಈಗಾಗಲೇ ನಡೆಸಿದ್ದೇವೆ. ನಾಡಿನ ಗಣ್ಯರಿಗೆ, ಅದರಲ್ಲೂ ಕೂಡ ಕಲೆಯಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಅವ್ರಿಗೆ ಗೌರವವನ್ನು ಸೂಚಿಸೋದು ನಮ್ಮ ಒಂದು ಸಂಸ್ಕೃತಿಯ ಭಾಗ. ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಮೆಚ್ಚಿನ KS ಅಶ್ವಥ್ ಅವರಂತಂದಕ್ಕಿಂತ ಹೆಚ್ಚಾಗಿ ಚಾಮಯ್ಯ ಮೇಷ್ಟ್ರು ಅಂತ ಖ್ಯಾತಿಯನ್ನ ಹೊಂದಿದಂತ ಅಶ್ವಥ್ ಸಾಹೇಬರು ಇವತ್ತು ಇದ್ದಿದ್ರೆ ಮಾರ್ಚ್ 25ನೇ ತಾರೀಕಿಗೆ 100 ವರ್ಷ ಆಗ್ತಿತ್ತು ಅವ್ರಿಗೆ. ಇದೇ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅವರ ಸುಪುತ್ರರಾದಂಥ ಶಂಕರ್ ಅಶ್ವಥ್ ಅವರು ಇದ್ರ ಬಗ್ಗೆ ಆಲೋಚನೆ ಮಾಡಿದಾಗ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕಳೆದ ಮಾರ್ಚ್ 25ನೇ ತಾರೀಕು ಕಲಾಮಂದಿರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕಟ್ಟಿಕೊಟ್ವಿ. ನಾಡಿನ ಬಹಳಷ್ಟು ಗಣ್ಯರು, ಶ್ರೀನಾಥ್ ಅವರು ಆಗಮಿಸಿದ್ರು, ನಮ್ಮ ಕುಮಾರ್ ಬಂಗಾರಪ್ಪ ಅವರು ಆಗಮಿಸಿದ್ರು, ಹಾಗೆ ದೊಡ್ಡಣ್ಣವ್ರು ಆಗಮಿಸಿದ್ರು. ಅವರೆಲ್ಲರೂ ಕೂಡ ಬಹಳಷ್ಟು ಮಾತಾಡೋದು. ಅದರಲ್ಲಿ ನಮ್ಮ ಗೀತನವನ ಕೂಡ ಇತ್ತು. ಗೀತನವನದಲ್ಲಿ ಅಶ್ವಥ್ ಅವರ ಬಾಡಿನ ಘಟನೆಗಳನ್ನು ಕೂಡ ಕಟ್ಟಿಕೊಡಂತ ಒಂದು ನಾವು ಯೋಜನೆಯನ್ನು ರೂಪಿಸಿದ್ವಿ. ಅದರಲ್ಲಿ ವೇದಿಕೆ ಕಾರ್ಯಕ್ರಮ ದೊಡ್ಡದಾಗಿದ್ದರಿಂದ ನಾವು ಅಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣಕ್ಕಾಗಲಿಲ್ಲ. ಗೀತನವನದಲ್ಲಿ ಅದನ್ನೆಲ್ಲವನ್ನು ಕೂಡ ಸಫಲಗೊಳಿಸುವ ದೃಷ್ಟಿಯಿಂದ, ಸಾಧ್ಯಗೊಳಿಸುವ ದೃಷ್ಟಿಯಿಂದ ನಾವು ಇವತ್ತು ನಾದಬ್ರಹ್ಮದಲ್ಲಿ ಬರೀ ಗೀತನವನ, ಇವತ್ತು ವೇದಿಕೆ ಕಾರ್ಯಕ್ರಮ ಗಣ್ಯರು ಕೂಡ ಬಂದರೂ ಕೂಡ ಯಾರಿಗೂ ಕೂಡ ಭಾಷಣ ಇಲ್ಲ. ಅವ್ರಿಗೆ ಒಂದು ಸನ್ಮಾನ ಮಾಡಿ ನಾವು ಅವರನ್ನ ನಮ್ಮ ಹಾಡುಗಳನ್ನ ಕೇಳಿ ಅಂತೇಳಿ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ದೇನಿದ್ರು ಇವತ್ತು ಅಶ್ವಥ್ ಅವರ ಚಿತ್ರಗಳನ್ನ ನೋಡ್ತಾ ಅವರ ಭಾವಚಿತ್ರಗಳು ಬಹಳಷ್ಟು ಸಂಗ್ರಹ ಇದೆ. ಇವತ್ತು ಸುಮಾರು 150-200ಕ್ಕಿಂತ ಹೆಚ್ಚು ಭಾವಚಿತ್ರಗಳು ತಮ್ಮ ಕಣ್ಣು ಮುಂದೆ ಇರ್ತದೆ. ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಗಳು ಇರುತ್ತೆ. ಜೊತೆಗೆ ಅವರ ಜೀವಮಾನದ ಘಟನೆಗಳನ್ನ ಅವರ ಪುತ್ರಕ್ಕಿಂತ ಅವರ ಮಗಕ್ಕಿಂತ ಹೆಚ್ಚಾಗಿ ಯಾರು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನು ಕೂಡ ಕಟ್ಕೊಡಂತ ಒಂದು ಪ್ರಯತ್ನ ಇವತ್ತು ಇದಾಗಿದೆ. ತಮ್ಗೆಲ್ಲರಿಗೂ ಗೊತ್ತಾಗಿರೋ ಹಾಗೆ ನಾವು ಯಾವತ್ತೂ ಕೂಡ ಅಶ್ವಥ್ ಅವ್ರನ್ನ ನಟ ಅಂತೇಳಿ ಯಾರು ಕೂಡ ಭಾವಿಸಕ್ಕೆ ಸಾಧ್ಯನೇ ಇಲ್ಲ. ಅವರ ಮಾತು, ಅವರ ಒಂದು ಪಾತ್ರದ ಅಭಿನಯ ಎಲ್ಲ ನೋಡಿದ್ರೆ ಎಲ್ಲೋ ನಮಗೆ ಹಿರಿಯರಿಗೆ ಅಣ್ಣನೋ ತಮ್ಮನೋ ಅಥವಾ ಕಿರಿಯರಿಗೆ ತಂದೆನೋ ಯಾವುದೋ ಒಂದು ರೀತಿಯಲ್ಲಿ ಭಾವನೆ ಮೂಡಿಸ್ಬಿಡ್ತಾರೆ. ಆ ರಾಮಾಚಾರಿ ಚಿತ್ರದಲ್ಲೇ ವಿಷ್ಣುವರ್ಧನ್ ಬೇರೆ ಶಿಕ್ಷಕರ ಮಾತು ಕೇಳಿದ್ರು ಕೂಡ ಇವ್ರು ಮಾತಾಡಿದಾಗ ಅವ್ರ ಮನ್ಸಿಗೆ ನಾಟಿ ಇವ್ರು ಮಾತನ್ನು ನಡೆಸ್ಕೊಡ್ತಾರೆ. ಅಂದ್ರೆ ಆ ಒಂದು ಶಕ್ತಿ ಅವರಲ್ಲಿದೆ. ಪೋಷಕ ಪಾತ್ರದಲ್ಲಿ ಅದ್ಭುತವಾದ ಅಭಿನಯ, ಅದು ಯಾವತ್ತೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಅಂತ ಅಶ್ವಥ್ ಅವರು ಮೈಸೂರಿನ ಹೆಮ್ಮೆಯ ಕಲಾವಿದರು. ಅವರು ಹಾಸನ ಮೂಲ ಆದರೂ ಕೂಡ ಅವರ ಹೆಸರಿನಲ್ಲಿ ಕರಗನಹಳ್ಳಿ ಸುಬ್ರಾಯಪ್ಪ ಅಶ್ವಥ್ ಅಂತ ಹಾಸನದ ಮೂಲ. ಆದರೆ ಅವ್ರು ಹುಟ್ಟಿದ್ದು ಮೈಸೂರಲ್ಲಿ, ಓಡಾಡಿದ್ದೆಲ್ಲ ಮೈಸೂರು ತಾಂಗಾದಲ್ಲೇ, ನಿಧನರಾಗಿದ್ದು ಕೂಡ ಮೈಸೂರಲ್ಲಿ. ಅವರು ನಮ್ಮ ಹೆಮ್ಮೆಯ ಪುತ್ರ. ಅವ್ರ ಗೌರವ ಸಲ್ಲಿಸೋದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು
ಶುರು ಮಾಡಲಿಕ್ಕೆ ಬಯಸ್ತೇವೆ. ಆ ಶುರು ಮಾಡಿ ಹೇಳಂಥವ್ರು ಇನ್ಯಾರು ಅಲ್ಲ, ಇದೀಗ ನಮ್ಮ ಕಣ್ಣ ಮುಂದೆ ಶಂಕರ್ ಅಶ್ವಥ್ ಅವರು. ಸರ್, ಶಂಕರ್ ಅಶ್ವಥ್ ಸಾಹೇಬ್ ಬರಬೇಕು. ಇನ್ನು ನಿಮಗೆ ಕಾರ್ಯಕ್ರಮದ ಜವಾಬ್ದಾರಿ. ನೀವು ಎಷ್ಟು ನಮ್ಮ ಪ್ರೇಕ್ಷಕರಿಗೆ ಮಾಹಿತಿ ಮನರಂಜನೆ ಕೊಡ್ತೀರ, ಎಲ್ಲ ಯಶಸ್ಸು ಕೂಡ ನಿಮ್ಮ ಮೇಲೆ ನಿಂತಿದೆ, ನಮ್ಮ ಗಾಯಕರ ಮೇಲೆ ನಿಂತಿದೆ ಅಂತ ಹೇಳ್ತಾ ಮುಂದಿನ ನಡಾವಳಿಗಳನ್ನ ನಿಮಗೆ ವಹಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಹೇಳೋಕ್ಕೆ ಮರ್ತ್ಬಿಟ್ಟೆ. ನಾನು ನಾಗರಾಜ್ ಬೈರಿ ಅಂತೇಳಿ ಯಶಸ್ವಿಯಾಗಿ ಕಾರ್ಯವನ್ನು ನೆರವೇರಿಸುವುದು. ಯಶಸ್ಸು, ಫಲಿತಾಂಶ, ಸೋಲು, ಗೆಲುವು ಇದು ಯಾವ ಮನುಷ್ಯನ ಗತಿಯೊಳಗೆ ಅಥವಾ ಅವನ ಕೈಯಲ್ಲಿ ಇರಲ್ಲ. ನಾನು ಮಾತ್ರ ನನ್ನ ಪ್ರಯತ್ನ ಮಾಡ್ತೇನೆ. ಆ ಪ್ರಯತ್ನಕ್ಕೆ ಏನು ಫಲಿತಾಂಶ ಸಿಗಬೇಕು, ಎಷ್ಟು ಸಿಗಬೇಕು, ಆ ಪರಮಾತ್ಮ ಕೊಡ್ತಾನೆ ಅಂತ ಹೇಳಿದ ಮಾತುವೇ ನನ್ನ ತಂದೆನೇ ನನಗೆ. ಹಾಗಾಗಿ ಆ ಮಾತನ್ನ ನೆನೆಸ್ಕೊಂಡು ನನಗೆ ಹೇಳ್ತಾ ಇದ್ದೀನಿ. ಎಷ್ಟೋ ಸಮಯ ನಾನು ಮಾತಾಡಬೇಕಾದ್ರೆ ಭಾವನಾತ್ಮಕವಾಗ್ತೀನಿ. ಅದರಲ್ಲೂ ನನ್ನ ತಂದೆ ವಿಷಯ ಹೇಳ್ತಿದ್ದಾರೆ. ಆದರೆ ನೀವೆಲ್ಲ ತಿಳ್ಕೊಳ್ಳೋ ಹಾಗೆ ನಾನು ದುಃಖತಪ್ತನಾಗಿ ಮಾತಾಡ್ತೀನಿ ಅಂತ ಅಲ್ಲ. ನನ್ನ ತಂದೆ ನನ್ನೊಳಗೆ ಇನ್ನೂ ಇರಲಿ, ಶಾಶ್ವತವಾಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರ, ನೆನೆಯೋಕ್ಕೋಸ್ಕರ, ಸ್ಮರಿಸೋಕ್ಕೋಸ್ಕರ, ಜ್ಞಾಪಿಸೋದಕ್ಕೋಸ್ಕರ ಅವನು ಹೊರಗಡೆ ಬರ್ತಾನೆ. ಈಗ ವಿಷಯಕ್ಕೆ ಬರ್ತೀನಿ. ಮನುಷ್ಯನ ಜೀವನದಲ್ಲಿ ಕಟ್ಟುವೆ ಬರಲಿ, ಸುಖವೇ ಬರಲಿ, ಕುಗ್ಗದೆ ಹಿಗ್ಗದೆ ಒಂದೇ ಸಮನೆ ಇರಬೇಕು. ಮನುಷ್ಯನ ಗುಣ ಅವುಗಳನ್ನ ಅಳತೆ ಮಾಡಿ ಅದಕ್ಕೆ ತಕ್ಕಂತೆ ಸ್ನೇಹ ಮಾಡಬೇಕು. ಮೂರನೇದು, ಆಡೋ ಮಾತನ್ನ ಬಂಗಾರದಂತೆ ತೂಕ ಮಾಡಿ ಮಾತಾಡ್ತು ಅಂತಂದ್ರೆ ಘನತೆ ಹೆಚ್ಚುತ್ತೆ ಅನ್ನೋದು. ನಾಲ್ಕನೇದು, ಬಂಧುಗಳಲ್ಲೇ ಆಗಲಿ ಮಿತ್ರರಲ್ಲೇ ಆಗಲಿ ಅಳತೆ ನೋಡಿ ಸಲಹೆಯಿಂದ ಇರ್ತು ಅಂತಂದ್ರೆ ವಿಶ್ವಾಸ ಶಾಶ್ವತವಾಗಿರುತ್ತೆ ಅನ್ನೋದು. ಐದನೇದು, ಕಾಲ ಬೆಲೆ ಕಟ್ಟಕ್ಕಾಗದೇ ಇರುವಂತಹ ವಸ್ತು. ಅದನ್ನ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಳತೆಗೆ ತಕ್ಕಾಗಿ ಉಪಯೋಗಿಸ್ತು ಅಂತಂದ್ರೆ ಜೀವನ ಸಾರ್ಥಕ ಆಗತ್ತೆ ಅನ್ನೋದು. ಆರನೇದು, ಯಾವುದೇ ಕಾಲಘಟ್ಟಕ್ಕೂ ಮನುಷ್ಯ ತೂಕ ಬಿಟ್ಟು ನಡಿಬಾರ್ದು. ಈ 6 ಗುಣಗಳನ್ನ ಯಾರು ಪಾಲಿಸ್ಕೊಂಡು ಬರ್ತಾನೋ ಅವನೇ ಮಹಾನ್ ವ್ಯಕ್ತಿ, ದೊಡ್ಡ ವ್ಯಕ್ತಿ ಅಂತ ಹೇಳಿದ್ದು ಕೂಡ ನನ್ನ ತಂದೆ ಒಂದು ಚಿತ್ರದಲ್ಲಿ. ಪ್ರಾಯಶಃ ಈ ಎಲ್ಲಾ ಗುಣಗಳನ್ನು ನಾನು ನನ್ನ ತಂದೆ ಅಂತ ಹೇಳ್ತಾ ಇಲ್ಲ, ನೀವು ಅವರ ಪಾತ್ರಗಳಲ್ಲೋ ಅಥವಾ ಅವರ ವ್ಯಕ್ತಿತ್ವದಲ್ಲೂ ನೀವು ನೋಡಬಹುದು. ಅಂತಹ ಒಂದು ಸಂದರ್ಭ, ಅಂತಹ ಒಂದು ವ್ಯಕ್ತಿತ್ವ ಇರ್ತಕ್ಕಂತಹ ಈ ಮನುಷ್ಯನ ಒಂದು, ನಾನೇನು ಹೇಳಿ ಜೀವನಧಾರೆ ಅಂತ ಹೇಳಲ್ಲ, ಅಥವಾ ನಾನೇನು ಸಂಜಯ ಅಲ್ಲ, ಕುರುಕ್ಷೇತ್ರವನ್ನ ಹೇಳಿದ ಹಾಗೆ, ಅಥವಾ ಬಾರ್ಬರಿಕನೂ ಅಲ್ಲ ಕುರುಕ್ಷೇತ್ರ ನೋಡಿದ ಹಾಗೆ. ಆದರೆ ನಾನು ಅಶ್ವತ್ಥ ಅವ್ರ ಮಗ. ನಾನು ನನ್ನ ತಂದೆಗೆ ಎಷ್ಟು ಪ್ರೀತಿಸ್ತೀನಿ ನನಗೆ ಗೊತ್ತಿಲ್ಲ. ಅವನ ಪ್ರೀತಿ ನನ್ನ ಮೇಲೆ ಇದ್ದೇ ಇದೆ. ಹಾಗಾಗಿ ಇಂಥ ಒಳ್ಳೆ ಅಂಶಗಳನ್ನ ನನ್ನ ತಲೆಯೊಳಗೆ ಅವಾಗ ಬಂದು ಹೇಳ್ತಾನೆ. ಆದ್ರಿಂದ ಈ ದಿವಸ ಎಷ್ಟೋ ಜನ ಮಕ್ಕಳಿಗೆ ಜನ್ಮ ಶತಾಬ್ದಿ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಲ್ಲ. ನನಗೆ ಆ ಭಾಗ್ಯ ಸಿಕ್ಕಿದೆ. ಮೊದಲನೇ ಸಲ ನಾವು ಕಲಾಮಂದಿರದಲ್ಲಿ ಮಾಡಿದಾಗ ರಾಜಶೇಖರ್ ಕದಮ್ಮ ಅವರ ಮುಖೇನ ನನಗೆ ಬೈರಿಯವರ ಪರಿಚಯ ಆಗಿತ್ತು. ಅವಾಗ ನನಗೇನು ಗೊತ್ತಿಲ್ಲ ಕಾರ್ಯಕ್ರಮ ಹೇಗೆ ಮಾಡೋದು ಎತ್ತ ಅಂತ. ನನಗೇನಿದ್ರು ವೇದಿಕೆ ಬಗ್ಗೆ ಮಾತ್ರ ನಾನು ತಲೆಗೆಡ್ಸ್ಕೊತಿದ್ದೆ. ಪಾಪ ಬೈರಿಯವರು ಕೆಲವು ಹೊರನ ಹೊತ್ಕೊಂಡೆಲ್ಲ ಅವರು ಕೆಲವೆಲ್ಲ ಮಾಡಿದ್ರು. ರಾಜಶೇಖರ್ ಕದಮ್ಮ ಅವರು ಅಷ್ಟೆಲ್ಲ ಮಾಡಿದ್ರು. ನಾವು ನಮ್ಗೆ ತಿಳಿದ ಮಟ್ಟಿಗೆ ಏನೋ ಕೆಲವೆಲ್ಲ ಮಾಡಿದ್ರು, ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡ್ರು. ಆದರೆ ಮತ್ತೆ ಈ ಕಾರ್ಯಕ್ರಮ ಮಾಡಬೇಕು, ಸಂಪೂರ್ಣವಾಗಿ ನಾನೇ ಹೊರೆ ಹೊತ್ಕೋತೀನಿ ಅಂತ ಹೇಳಿ ಇವತ್ತಿನ ದಿವಸ ಬೈರಿಯವರು ಮತ್ತೆ ಇದನ್ನ ಮಾಡ್ತಾ ಇದ್ದಾರೆ. ಅದು ಎಂತ ವಿಸ್ಮಯ ಅಂತಂದ್ರೆ
ಎಷ್ಟೋ ಜನಕ್ಕೆ ಈ ವಿಷಯಗಳು ಗೊತ್ತಿರಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಹೇಳಿದ್ದೀನಿ, ಮಾಧ್ಯಮಕ್ಕೂ ಈ ವಿಷಯಗಳು ಗೊತ್ತಿಲ್ಲ ಅಂತ. ನನ್ನ ತಂದೆಗೂ ಮಂಗಳವಾರಕ್ಕೂ ಅದೇನೋ ನೆಂಟು ಕಣ್ರಿ, ಅದೇನು ಅಂತ ನಮಗೆ ಗೊತ್ತಿಲ್ಲ. ಪ್ರಾಯಶಃ ನಂಬೋರಿದ್ರೆ ನಂಬೋದಾಗಿದ್ರೆ ಈ ಹಸ್ತ ಚಿತ್ತ ಅಂತ ಎರಡು ಕನ್ಫ್ಯೂಷನ್ ಇದೆ. ಗಣಪತಿ ನಕ್ಷತ್ರ ಅಂತ ಹೇಳ್ತಾರೆ, ನನ್ನ ತಂದೆದು ಚಿತ್ತ ನಕ್ಷತ್ರ. ಅವನು ಮಾಡೋ ಕೆಲಸ ಎಲ್ಲ ಹೆಚ್ಚು ಕಮ್ಮಿ ಮಂಗಳವಾರನೇ ಪ್ರಾರಂಭ ಆಗೋದು. ಹಾಗಾಗಿ ನಾವು ಹೋದ ಸಲ ನಾವು ಭಾನುವಾರ ಮಾಡಬೇಕು ಅಂತಿದ್ದಾಗ ಕಾರ್ಯನಿಮಿತ್ತವಾಗಿ ಅದೇನೋ ಒಂಚೂರು ಹೆಚ್ಚು ಕಮ್ಮಿ ಆಯಿತು. ಬಟ್ ನೋಡಿ, ಮಂಗಳವಾರಕ್ಕೆ ಬಂತು, ಮಂಗಳಕರವಾಗಲಿ ಅಂತ. ಆದ್ರಿಂದ ಆ ಮಂಗಳ ದೇವ ಸಾಕ್ಷಾತ್ ಗಣೇಶನ ವಾಗೀಶನ ನೆನೆಸ್ಕೋತ ಈಗ ವಾಗ್ದೇವಿಯಾದ ಗಾಯಕಿ ವಾಣಿಯವರು ನಿಮ್ಮ ಮುಂದೆ ಪ್ರಾರ್ಥನೆ ಮಾಡೋದಕ್ಕೆ ಬರ್ತಾರೆ. ಎಲ್ಲರೂ ಸ್ವಾಗತ. ನಮಸ್ಕಾರ.
ದೇವತಾ ಪ್ರಾರ್ಥನೆ ಆಯಿತು. ಈಗ ನಮ್ಮ ಕರ್ತವ್ಯ ಕೂಡ ದೈವಾಧೀನವಾದಂಥವನ್ನ ನಿಲ್ಲಿಯರು. ಹಾಗಾಗಿ ನಮ್ಮ ಮೈಸೂರಿನ ಆತ್ಮೀಯರಾಗಿದ್ದಂತಹ ಪತ್ರಕರ್ತರು ಕೆ.ಬಿ. ಗಣಪತಿಯವರು ಹಾಗೂ ನನ್ನ ತಂದೆ ಜೊತೆಗೆ ಕೆಲಸ ಮಾಡಿದಂತಹ ಶ್ರೀಮತಿ ಬಿ. ಸರೋಜಾದೇವಿಯವರು, ಇವರಿಬ್ಬರು ಈಗ ಒಂದೆರಡು ದಿವಸದಲ್ಲಿ ನಮ್ಮನ್ನ ಅಗಲಿದ್ದಾರೆ. ಅವರನ್ನ ನೆನೆತ ಒಂದು ಕ್ಷಣ ಮೌನನ ಆಚರಿಸಿತು ನಮ್ಮ ಕಾರ್ಯನ ಮುಂದುವರಿಸಿದ್ರೆ ಶ್ರೇಯಸ್ಕರ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಧನ್ಯವಾದಗಳು. ಈ ಚಾಮಯ್ಯನ ನೆನೆದೆ ಅಶ್ವತ್ಥನ ಜೀವನಧಾರೆ ಪೂರ್ತಿ ಆಗೋಣ. ಅದಕ್ಕೋಸ್ಕರ ಚಾಮಯ್ಯ ಅಂತಲೇ ನಾವು ನೆನ್ಕೊಂಡು ಇವತ್ತಿನ ದಿವಸ ಅಶ್ವಥ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕು. ಹಾಗಾಗಿ ಈ ಟೈಟಲ್ ಸಾಂಗ್ ಚಾಮಯ್ಯ ಮತ್ತೊಮ್ಮೆ ಹುಟ್ಟಿ ಬಾ. ನಿಜ ಜೀವನದಲ್ಲಿ ನಮ್ಮಪ್ಪ ಎಷ್ಟೋ ಸಲ ಹೇಳು, ಏನು ಗೊತ್ತಾ, ಅಪ್ಪ ಒಂದು ರೀತಿ ನಾನು ಏನು ಅಂತಾನೆ ನೋಡಿಲ್ಲ ಕಣಮ್ಮ. ಯಾಕೆ ಅಂದ್ರೆ ನನ್ನ ತಂದೆ ಹಾಲು ಕುಡಿತಿದ್ದ ಮಗು ಆಗಲೇ ತಾಯಿನ ಕಳ್ಕೊಂಬಿಟ್ಟ. ನನ್ನ ತಂದೆ ಹುಟ್ಟಿದಾಗ ನನ್ನ ಅಜ್ಜ ಅಂದ್ರೆ ನನ್ನ ತಾತನಿಗೆ ಸುಮಾರು 60ನ ಆಸ್ಪಾಸು ಯಾವುದೋ ಗ್ರಾಮದಲ್ಲಿ ಕರಗನಹಳ್ಳಿ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಹೊಳೆನರಸೀಪುರ ತಾಲೂಕಲ್ಲಿ ಒಂದು 7-8 ಗ್ರಾಮಕ್ಕೆ ಅವರು ಪುರೋಹಿತರಾಗಿದ್ರು. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ರು. ಈ ಮಗುನ ನಾನು ಹೇಗೆ ನೋಡ್ಕೊಳ್ಳಿ ಅನ್ನೋದು ನನ್ನ ತಾತ ತನ್ನ ತಂಗಿ ಅಂದ್ರೆ ನನ್ನ ತಂದೆಯ ಸೋದರತ್ತೆಗೆ ದತ್ತು ಕೊಡುತ್ತ. ಆಕೆ ಆ ಸಾಕು ತಾಯಿ ಸೋದರತ್ತೆ ಬಾಲ್ಯ ವಿಧವೆ. ಅಂದ್ರೆ ನಿಮಗೆಲ್ಲ ನಾ ಹೇಳ್ತಿರೋದು 1924-25 ಒಂದು ವಿಷಯ. ಅವಾಗೆಲ್ಲ ಹೆಣ್ಮಕ್ಳಿಗೆ ಬೇಗನೆ ಮದುವೆ ಮಾಡೋದು, ಚಿಕ್ಕ ವಯಸ್ಸಿಗೆ ಪ್ರಸ್ತಾವ ಮುಂಚೆ ಗಜಾನೆ ಸಮಾನ. ಆಕೆ ಜೀವನ ಪರ್ಯಂತ ವಿಧವೆ ಆಗಿ ಉಳ್ಕೊಂಡ್ರು. ಅಂತವರ ಅಂಕೆ ಶಿಕ್ಷೆಯಲ್ಲಿ ಅವರ ನೆರಳಲ್ಲಿ ಬೆಳೆದವರು ನನ್ನ ತಂದೆ. ನಿಮಗೆಲ್ಲ ಗೊತ್ತಿದೆ, ಅಶ್ವತ್ಥ ಬಹಳ ಶಿಸ್ತಿನ ಮನುಷ್ಯ, ಬಹಳ ಸಂಗೀತಕ್ಕೆ ಬೆಲೆ ಕೊಡ್ತಿದ್ದವರು ಅಂತಲ್ಲ.
ಅದಕ್ಕೆ ಮುಖ್ಯವಾದ ಕಾರಣ ಆ ಜೀವ, ಆ ಸಾಕು ತಾಯಿ. ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಆಕೆ ಪ್ರೈಮರಿ ಸ್ಕೂಲ್ ಟೀಚರ್, ಬ್ರಿಟಿಷ್ ಟೈಮಲ್ಲೇ ಆಕೆ ಸ್ಕೂಲ್ ಟೀಚರ್ ಆಗಿದ್ದವು. ಅವರಿಂದ ನನ್ನ ತಂದೆಗೆ ಟೈಮ್ಗೆ ಊಟ ತಿಂಡಿ ನಿದ್ದೆ ಮಾಡಬೇಕು ಅನ್ನೋದು ಬಂತು. ಆ ಒಂದು ಶಿಸ್ತಿನ ಕ್ರಮ ಎಲ್ಲ ಪಾಲಿಸೋ ಹಾಗೆ. ಇಂತಹ ವ್ಯಕ್ತಿಗೆ ಎಂತೆಂತಹ ಪಾತ್ರಗಳು ಸಿಕ್ತು, ಎಂತೆಂತಹ ಪಾತ್ರಗಳು ಲಭ್ಯವಾಯಿತು ಅಂತಂದ್ರೆ ನಿಮ್ಮನ್ನೇ ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಹೇಳಿರ್ತೀರಾ. ಅದನ್ನ ನಾನು ಕೇಳಿದ್ದೀನಿ. ಅಶ್ವಥ್ ಅವ್ರನ್ನ ನೋಡಿದ್ರೆ ನಮ್ಮ ತಂದೆ ನಾಲ್ಕಾವತ್ತೆ ಕಣ್ಣಲ್ಲಿ ಹಾಗೆ ಅಶ್ವಥ್ ಅವ್ರೇ ನಮ್ಮ ಅಪ್ಪನ ತರನೇ ಮಾತಾಡ್ತಿದ್ರು. ಇಲ್ಲ, ತಂದೆ ಇದ್ರೆ ಇಂಥ ತಂದೆ ಇರ್ಬೇಕಪ್ಪ, ಈ ತರ ಮಾತುಗಳು. ಮಾಮ ಅಂತಂದ್ರೆ ಹೀಗಿರ್ಬೇಕಪ್ಪ, ಈ ತರ ಮಾತುಗಳು. ಈ ತರ ಮಾತುಗಳನ್ನೆಲ್ಲ ಕೇಳ್ಕೊಂಡು ಬಂದಂತವ್ರು, ಇಂತಹ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಂತವ್ರು ಎಲ್ಲಿ ಮಟ್ಟಿಗೆ ಅಂತಂದ್ರೆ ನೋಡಿ, ಒಂದು ಹಾಡಲ್ಲಿ ಅವ್ರಿಗೋಸ್ಕರ ಬರ್ತಿದ್ದಾರೆ ಅಥವಾ ಅವ್ರು ಇರೋದಕ್ಕೋಸ್ಕರ ಆ ತರ ಬರ್ತಿದ್ದಾರೋ ಗೊತ್ತಿಲ್ಲ ನನಗೆ. ಸಿರಿಲು ಸಂಪದ ಬೇಡ, ಯಾವ ವೈಭವವೂ ಬೇಡ, ನಿನ್ನ ಕರುಣೆಯ ಒಂದೇ ಸಾಕೆಮಗೆ ತಂದೆ. ಅದೇ ಹಾಡಲ್ಲಿ ಯಾವ ನೋವೇ ಬರಲಿ ಎದೆಗೊಂದದಿರಲಿ, ಸತ್ಯ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು ತಂದೆ. ಎಲ್ಲ ಮೈಸೂರಿನವರು. ಮೈಸೂರಲ್ಲಿ ಅಶ್ವಥ್ ಅವರು ಓಡಾಡ್ತಿದ್ದ ಟಾಂಗಾದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಕಾರಲ್ಲಿ ಯಾವತ್ತೂ ಓಡಾಡ್ತಾರಲ್ಲ, ಸಿರಿ ಸಂಪ್ರದಾಯ ಇಲ್ಲ. ಅವ್ರು ಸರಸ್ವತಿಪುರದಲ್ಲಿ ಒಂದು ಮನೆ ಕಟ್ಕೊಂಡಿರೋದು ಬಿಟ್ರೆ ಇನ್ನೇನು ಅರ್ಥ ಮಾಡಿಲ್ಲ. ಅವರ ಎಲ್ಲೇ ಹೋದ್ರೆ ಬಸ್ಸು ಟಾಂಗ ರೈಲು ಇಂಥದ್ರಲ್ಲೇ ಇದ್ದಿದ್ದು. ಇಂತಹ ತಂದೆ ನಮಗೂ ಇರಬೇಕು, ನಮ್ಮಂತನೂ ಇರಬೇಕು, ನಮ್ಮಲ್ಲೂ ಅವರು ಒಬ್ರು ಅನ್ನುವಂತಹ ತಂದೆ ಮೇಲೆ ಆರ್ ಎನ್ ಜಯಗೋಪಾಲ್ ಅವರು ಒಂದು ಹಾಡು ಬರೀತಾರೆ. ಆ ಹಾಡು ನಮ್ಮ ಮಕ್ಕಳು ಚಿತ್ರದ್ದು ನಿನ್ನೊಲವೇ ನಮಗಿರಲಿ ತಂದೆ. ಈ ಹಾಡನ್ನ ಎಷ್ಟೋ ಸ್ಕೂಲ್ಗಳಲ್ಲಿ ಪ್ರಾರ್ಥನೆಯಾಗಿ ಅದನ್ನ ಎಲ್ಲರೂ ಹಾಡ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಈಗ ನಮ್ಮ ಎಲ್ಲ ಗಾಯಕರು ಸೇರ್ಕೊಂಡು ಆ ಹಾಡನ್ನ ಹಾಡಬೇಕು ಅಂತ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ನಾನು ಇಷ್ಟಪಟ್ಟಿದ್ದೀನಿ. ನನಗೆ ಗೊತ್ತಿರೋ ಕೆಲವು ಸಾಲನ್ನ, ನನ್ನ ತಂದೆ ಹೇಳಿದ್ದ ಸಾಲನ್ನ ನಾನು ಹೇಳೋಣ ಅಂತ ಈಗ ನಿಮ್ಮ ಮುಂದೆ ನಿನ್ನೊಡನೆ ನಮಗಿರಲಿ ತಂದೆ. ಕೆಲವು ವಿಷಯಗಳು ತಮಗೆ ಹೇಳದೆ ಹೋದರೆ ಈ ಒಂದು ನಾವು ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಅದು ಅಪೂರ್ಣ ಆಗುತ್ತೆ. ನನ್ನ ತಂದೆಗೆ ಮಗಳಿಗಿಂತ ಹೆಚ್ಚಾದಂತಹ ಸೊಸೆ ನನ್ನ ಹೆಂಡತಿ. ಯಾಕೆಂದ್ರೆ ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ. ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ದೇನು ಅಂದರೆ, ಯಾವತ್ತೂ ಬೇರೆಯವ್ರ ತಟ್ಟೆ ನೋಡ್ಬೇಡ, ನಿನ್ನ ತಟ್ಟೆ ನೀನು ನೋಡ್ಕೊಂಡು ನೀನು ಅಂತ ಹೇಳ್ತಾ ಇದ್ರು. ತಂದೆ ತಾಯಿನ ನೆನೆದೇ ಹೋದರೆ ನಮ್ಮ ಜೀವನ ಸಾರ್ಥಕ ಆಗಲ್ಲ ಅನ್ನೋದು ಆ ಪಾಠನೂ ನನ್ನ ತಂದೆ ನನಗೆ ಹೇಳ್ಕೊಟ್ಟ. ಅವನು ಮಡ್ರಾಸಲ್ಲಿ ಇದ್ರು ಕೂಡ ಎಷ್ಟೋ ಸಮಯ ತನ್ನ ತಂದೆ ತಾಯಿ, ಸಾಕು ತಾಯಿ ಇವರ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಮದ್ರಾಸಿಂದ ಕಷ್ಟಪಟ್ಟು ಸಾಲ ಮಾಡಿಕೊಂಡು ಅದ್ರ ಬಂದು ಕೊನೆಗೆ ಮಾಡಿಬಿಟ್ಟು ಹೋಗ್ತಿದ್ದಂತಹ ವ್ಯಕ್ತಿ. ಅಂತ ಶ್ರೇಷ್ಠವಾದ ಗುಣಗಳು ನನ್ನ ತಂದೆಗೆ ಇತ್ತು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ಈ ವಿಷಯಗಳು ಅವಾಗವಾಗ ನನಗೆ ನೆನಪು ಬರುತ್ತೆ. ಆ ಬಂದಾಗ ನಾನು ಹೇಳ್ತೇನೆ. ಇವತ್ತಿನ ದಿವಸ ನನ್ನ ತಾಯಿಗೆ 96 ವರ್ಷ, ಆಕೆಗೆ ಆರೋಗ್ಯ ಕ್ಷೀಣಿಸ್ತಾ ಇದೆ, ವಯೋಸಹಜ. ನನ್ನ ಹೆಂಡತಿಗೂ ಅಷ್ಟೇನು ಆರೋಗ್ಯ ಚೆನ್ನಾಗಿಲ್ಲ, ಮಂಡಿ ನೋವು. ಅಂಥದ್ರಲ್ಲೂ ಕೂಡ ನನ್ನ ತಂದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಾನೆಲ್ಲರೂ ಮೇಲೂ ಇರ್ತೀವಿ. ಅಶ್ವಥ್ ಅವರು ಆಕ್ಟಿಂಗ್ ಅಂತಂದ್ರೆ ಏನು ಗೊತ್ತೇ ಇರಲಿಲ್ಲ ಕಣ್ರಿ.
1942ನೇ ಇಸ್ವಿಗೆ ಈಗಿನ KPSC ಎಕ್ಸಾಮಿನೇಷನ್ ಏನಿದೆ ಆ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೋತಾರೆ. ಯಾರೋ ಒಬ್ಬರು ಹಿರಿಯರು ಹೇಳಿದ ಪ್ರಕಾರ ತಗೊಂಡು ಅಕೌಂಟ್ಸ್, ಹೈಯರ್ ಅಕೌಂಟ್ಸ್, ಬಹುಶಃ ನನಗಿಂತ ಹಿರಿಯರಿದ್ದರೆ ಅವ್ರಿಗೆ ಗೊತ್ತಿರುತ್ತೆ, ಹೈಯರ್ ಅಕೌಂಟ್ಸ್ ಆ ಎಕ್ಸಾಮಿನೇಷನ್ಗೆ 7th ರ್ಯಾಂಕ್ ಫಾರ್ ದಿ ಸ್ಟೇಟ್ ಮಾಡ್ತಾರೆ. ಕಾಪಿ ಗಿಪಿ ಎಲ್ಲ ಹೊಡೆಯೋಂಗಿಲ್ಲ, ಯಾವ ಒಂದು ಭ್ರಷ್ಟಾಚಾರವೂ ಇಲ್ಲದಿದ್ದ ಕಾಲ. ಅದು 1942, ಸ್ವಾತಂತ್ರ್ಯನೇ ಸಿಕ್ಕಿರಲಿಲ್ಲ. ಅಂತ ಟೈಮಲ್ಲಿ ಅವರು ಅದನ್ನ 7ನೇ ರ್ಯಾಂಕ್ ಪಡೆದು ಅಷ್ಟು ಮಾರ್ಕ್ಸ್ ತಗೊಳ್ಳಂತ ನಂತರ ಸರ್ಕಾರಿ ನೌಕರಿಗೆ ಸೇರ್ತಾರೆ. ಸೇರ್ಬಿಟ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅವರ ಸ್ನೇಹಿತರ ಮೂಲಕ ಈ ಆಲ್ ಇಂಡಿಯಾ ರೇಡಿಯೋ ಡ್ರಾಮಾಗೆ ಅವರು ರಿಹರ್ಸಲ್ ಹೋಗ್ತಿದ್ದಾಗ ಅವ್ರ ಜೊತೆ ಹೋಗಿ ಕೊನೆಗೆ ಕಲಾ ಪ್ರಪಂಚಕ್ಕೆ ಬರೋ ಹಾಗಾಗುತ್ತೆ. ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಒಂದು 10-12 ವರ್ಷ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಾಕಷ್ಟು ಡ್ರಾಮಾಗಳಲ್ಲಿ ಅವರ ಆ್ಯಕ್ಟ್ ಮಾಡಿ ಕಲಿತು ಪರಿಶ್ರಮದಿಂದ ತಿದ್ದುಕೊಂಡು, ಈಗಿನ ಮಕ್ಕಳಿಗೆ ನೀವೇನಾದ್ರು ತಿದ್ದಿ ಅವ್ರು ತಿದ್ಕೊಳ್ಳಲ್ಲ. ಅವರು ಆಗಿನ ಕಾಲದಲ್ಲಿ ಕನ್ನಡ ಭಾಷೆನ, ಸಂಭಾಷಣೆನ, ಉಚ್ಚಾರಣೆ ಮಾಡೋದನ್ನ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಅನ್ಯರಿಂದ ಕಲಿತು ಮಾಡಿದ್ದು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಬಹಳ ನೈಜಿಕವಾಗಿ ಅವರ ಸಂಭಾಷಣೆ ಇರ್ತಿತ್ತು ಅನ್ನೋದು ನೀವೆಲ್ಲರಿಗೂ ಗೊತ್ತಿದೆ. ಈ ಥರ ಇದ್ದ ಒಂದು ಸಂದರ್ಭದಲ್ಲಿ ಅವರು ನೈಜಿಕವಾಗಿ ಅಭಿನಯ ಮಾಡ್ತಿದ್ದ ಒಂದು ಈ ವೇಳೆಗೆ ಇವ್ರನ್ನ ಗುರುತಿಸಿ ಇವರು ಈ ಥರ ಪಾತ್ರಕ್ಕೆ ಸೂಕ್ತ ಅಂತ ಪಟ್ಟು ಗುರುತಿಸಿದ್ರು ಒಬ್ಬ ಮಹಾನ್ ವ್ಯಕ್ತಿ. ಮೊದಲೇ 4-5 ಚಿತ್ರಗಳಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿದ್ರು. ಮೊದಲನೇದ ಚಿತ್ರದಲ್ಲೇ ನಮ್ಮ ಮೈಸೂರಿನವರು, ಮಂಡ್ಯದವರು, ಅಥವಾ ನಾವು ಏನ್ ಬೇಕಾದ್ರೆ ಹೇಳ್ಕೋಬಹುದು. ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಯ್ದ ಮಾಜಿ ಜಯಲಲಿತಾ ಅವರ ತಾಯಿ ಸಂಧ್ಯಾ ಅಂತ ಅವರ ಜೊತೆ ನಾಯಕನ ಪಾತ್ರದಲ್ಲಿ ಸ್ತ್ರೀರತ್ನ 50-54 ಮಾಡಿದ್ರು. ತದನಂತರ 2ನೇ ಚಿತ್ರದಲ್ಲಿ ಅವರು ಆಕ್ಟ್ ಮಾಡಿದ್ರು. ಈಗ ತಾನೇ ನಾವು ಸಂತಾಪ ಹೇಳಿದ್ವಲ್ಲ, ಬಿ ಸರೋಜಾದೇವಿ ಅವ್ರ ಜೊತೆ ಒಂದು 2-3 ಚಿತ್ರದಲ್ಲೂ ಆಕ್ಟ್ ಮಾಡಿದ್ರು. ಆಮೇಲೆ ಕೆಲವು ಕಾಲ ಅಷ್ಟು ಚಿತ್ರ ಸಿಕ್ಕಿರ್ಲಿಲ್ಲ, ಯಾಕಂದ್ರೆ ಎಲ್ಲ ಮಡ್ರಾಸಲ್ಲಿ ನಡೀತಿತ್ತು. ಕನ್ನಡದ ಚಿತ್ರಗಳು ಅಲ್ಲಿ ಪ್ರೊಡ್ಯೂಸ್ ಆಗ್ತಿದ್ದ 1-2 ಅವಕಾಶಗಳು ಬಹಳ ಕಡಿಮೆ. ಈ ತರ ಇದ್ದ ಪರಿಸ್ಥಿತಿಯಲ್ಲಿ ಕಷ್ಟ ಬಂದು ಸಂಕಟ ಬಂದರೆ ವೆಂಕಟರಮಣ ಅನ್ನೋ ಹಾಗೆ ನನ್ನ ತಂದೆ ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋದಾಗ ನಾನು ಇನ್ನೂ ಚಿಕ್ಕ ಮಗು ಅಂತೆ, ನನ್ನ ತಾಯಿ ಎತ್ಕೊಂಡಿದ್ದಂತೆ. ನನ್ನ ಅಕ್ಕನಿಗೆ ಒಂದು 4 ವರ್ಷನ 5 ವರ್ಷನ. ಆ ಸಮಯದಲ್ಲಿ ದೇವರು ದರ್ಶನ ಮಾಡಬೇಕು ಅಂತ ಹೋಗ್ತಿದ್ದಾಗ ಇವ್ರನ್ನ ಹುಡ್ಕೊಂಡು ಅಶೋಕರೇ ಅಂತ ಅವರ ಪರಿಚಯಸ್ಥರು, ಒಬ್ಬರು ಸ್ನೇಹಿತರು ಬರ್ತಾರಂತೆ. ಬಂದ್ಬಿಟ್ಟು ತಕ್ಷಣ ಬನ್ನಿ ಮದ್ರಾಸ್ಗೆ ಹೋಗ್ಬೇಕು ಅಂತ. ಏನು ಅಂದ್ರೆ ಒಂದು ಚಿತ್ರದ ಒಂದು ಆಫರ್ ಬಂದಿದೆ ನಿಮಗೆ, ಮುಖ್ಯವಾದ ಪಾತ್ರ ಇದು, ಅದಕ್ಕೆ BR ಪಂತಲ್ ಅವರು ಹೇಳಿ ಕಳಿಸಿದ್ದಾರೆ ಬರಬೇಕು ಅಂತ. ಹೌದಾ, ಅಯ್ಯೋ ವೆಂಕಟರಮಣ, ನೀನು ದರ್ಶನ ಕೊಡೋಕೆ ಮುಂಚೆನೆ ವರನೇ ಕೊಟ್ಬಿಟ್ಟಿಯಲ್ಲಪ್ಪ ಅಂದ್ಬಿಟ್ಟು ದರ್ಶನ ಪಡೆದು ಆಮೇಲೆ ಹೋದರಂತೆ. ಹೋಗಿ ಆ ಚಿತ್ರಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಇವ್ರಿಗೆ ಹೆದರಿಕೆ ಆಯ್ತಂತೆ. ಕಾರಣ ಏನು ಅಂದ್ರೆ ಅಲ್ಲಿವರೆಗೂ ನಾಯಕನ ಪಾತ್ರದಲ್ಲಿ ಮಾಡಿದ್ರು ಅನ್ನೋದಲ್ಲ, ಅವರು ಯಾರ ಜೊತೆಗೆ ಆಕ್ಟ್ ಮಾಡಬೇಕು, ಆ ವ್ಯಕ್ತಿ ಜೊತೆ ನಾನು ಹೇಗಪ್ಪ ಆಕ್ಟ್ ಮಾಡಬೇಕು ಅಂತ ಸ್ವಲ್ಪ ಭಯಗ್ರಸ್ತರ. ಆಮೇಲೆ ಪಾತ್ರದ ಬಗ್ಗೆ ಎಲ್ಲ ಕೇಳಿಕೊಂಡು ಮಾಡಿದ್ರು. ಅವ್ರಿಗೆ ಆತ್ಮವಿಶ್ವಾಸ ಬರಲೇ ಇಲ್ಲ. ಕೊನೆಗೆ ನಮ್ಮ ಮೈಸೂರಿನವರೇ, ಎಷ್ಟೋ ಜನ ಗೊತ್ತಿರುತ್ತೆ, ರಾಮರಾಜ ರೋಡಲ್ಲಿ ಇದ್ದಂತಹ ಒಬ್ಬ ಪುಣ್ಯಾತ್ಮ, ನಮ್ಮ ಮನೆಗೂ ಹೆಸರು ಕೊಟ್ಟಂತಹ ಪುಣ್ಯಾತ್ಮ ಸೋರಟ್ ಅಶ್ವಥ್ ಅಂತ ಅವರು ಸಾಹಿತಿ ಕೂಡ. ಅವ್ರನ್ನ ಭೇಟಿ ಮಾಡಿ, ಅಂದ್ರೆ ಇವರೆಲ್ಲ ಒಂದು ಒಟಾರದಲ್ಲಿ ಇದ್ರು ಮಡ್ರಾಸಲ್ಲಿ. ಅಲ್ಲಿ ಕೇಳ್ತಾರೆ, ಶಾಸ್ತ್ರಗಳೇ ಅಂತ ಕರೀತಿದ್ದು ಅವ್ರನ್ನ, ಶಾಸ್ತ್ರಗಳೇ ಈ ಥರ ಹೇಳಿ ಕಳಿಸ್ಬಿಟ್ಟಿದ್ದಾರೆ, ಏನು ಮಾಡುತ್ತೆ.
ಖಂಡಿತ ಒಪ್ಕೊಳ್ಳಿ. ಅಲ್ಲಪ್ಪ, ನಾನು ಪೋಷಕರ ಪಾತ್ರದಲ್ಲಿ ತಂದೆಯ ಪಾತ್ರದಲ್ಲಿ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡ್ಬಿಟ್ರಿ. ಹೇಗೆ ಮಾಡ್ದಪ್ಪ ನಾನು? ನನಗೆ ಭಯ ಆಗುತ್ತೆ. ಏನಿಲ್ಲ, ಮಾಡ್ತೀರಾ ಮಾಡ್ರಿ ಅಂತ ಹೇಳಿ ಉಳಿಸಿ ಕಳಿಸಿದ್ರು. ಇಷ್ಟೆಲ್ಲ ನಡೆಯೋದಕ್ಕೆ ಸೂತ್ರಧಾರಿ ಯಾರು ಗೊತ್ತಾ? ಈ ಪಾತ್ರನ ಅಶ್ವತ್ಥವರೇ ಮಾಡಬೇಕು ಅಂತ ಫಸ್ಟ್ ಗ್ರಹಿಸಿದ್ದು ಯಾರು ಗೊತ್ತಾ? ನಮ್ಮ ನಿಮ್ಮ ಎಲ್ಲರ ಮೆಚ್ಚುಗೆಯ ಸೃಷ್ಟಿಕರ್ತ ಬ್ರಹ್ಮ, ಕನ್ನಡ ಚಿತ್ರರಂಗದ ಬ್ರಹ್ಮ ಅಂತ ಅನ್ಸ್ಕೊಂಡ ಪುಟ್ಟಣ್ಣ ಕಣಗಾಲ್. ಅವರು ಅಶ್ವತ್ಥವ್ರ ಪ್ರತಿಭೆನ ಅವರು ದೂರದಿಂದಲೇ ಅಂದ್ರೆ ಮಾಡುವಂತಹ ಕೆಲವೇ ಚಿತ್ರಗಳಲ್ಲಿ ಕಂಡಿರ್ತಾರೆ. ಕಂಡು ಅಶ್ವತ್ಥವ್ರ ಇದಕ್ಕೆ ಸೂಕ್ತ ಅಂತ ಹೇಳಿ ಆ ಪಾತ್ರನ ಮಾಡಿಸ್ತಾರೆ. ಮೊದಲನೇದಾಗಿ ಅಶ್ವತ್ಥವರು ಪೋಷಕ ಪಾತ್ರವನ್ನು ನಿಭಾಯಿಸಿದ್ದು ಆ ಚಿತ್ರದಿಂದ. ಅಂದಿನಿಂದ ಈಗ 3 ಕಂಬ ಇರುತ್ತೆ, 4ನೇ ಕಂಬ ಖಾಲಿ ಇರುತ್ತೆ. ಆ 3 ಕಂಬ ಯಾವುದು ಅಂತಂದ್ರೆ ಆಗಿನ ಕಾಲಕ್ಕೆ ಮೊದಲನೇದು ನರಸಿಂಹರಾಜು, 2ನೇದು ಬಾಲಕೃಷ್ಣ, 3ನೇದು ರಾಜ್ಕುಮಾರ್, 4ನೇದು ಕಂಬ ಯಾರು ಅಂತ ಇರಲಿಲ್ಲ, ಖಾಲಿ. ಆವಾಗ ಈ ತಂದೆ ಪಾತ್ರಕ್ಕೆ ಸೂಕ್ತವಾದವರು ಇವರು ಅಂತ ಅಶ್ವತ್ಥವರು ಆ ಜಾಗಕ್ಕೆ ಬಂದು ಸ್ಥಿರವಾಗಿ ನಿಲ್ತಾರೆ. ಈಗ ಅದೇ ಚಿತ್ರದ ಈ ಹಾಡನ್ನ ನಿಮ್ಮ ಮುಂದೆ ಹಾಡಲಿದ್ದಾರೆ. ಯಾರಿಗೆ ಯಾರು ಇರುವಿನ ಸಂಸಾರ, ಬೆಟ್ಟೇಗೌಡ. ಅಶ್ವತ್ಥವರ ಪೋಷಕ ಪಾತ್ರಗಳಲ್ಲಿ ಒಂದಾದ್ರು ಮಾಡ್ತಾ ಬಂದರು. ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು, ಒಳ್ಳೊಳ್ಳೆ ನಿರ್ದೇಶಕರು, ಒಳ್ಳೊಳ್ಳೆ ಪ್ರೊಡ್ಯೂಸರು, ಸಹ ಕಲಾವಿದರು. ಅಂದರೆ ಸಹ ಕಲಾವಿದರು ಅಂದರೆ ಈ ಕೋ ಆರ್ಟಿಸ್ಟ್ ಅಂದರೆ ಬೇರೆ ಥರ ಅಲ್ಲ, ಅದು ನಾಯಕರಾಗಿರ್ಬೋದು, ನಾಯಕಿ ಆಗಿರ್ಬೋದು, ಯಾರ ಬೇಕಾಗಿರ್ಬೋದು. ಈ ಥರ ಒಳ್ಳೆ ಒಂದು ಕಾಂಬಿನೇಷನ್, ಒಂದು ಕೋಆಪರೇಟ್ ಮಾಡ್ಕೊಂಡು ಸಹಕಾರದಿಂದ ಮಾಡ್ತಂಥ ಎಲ್ಲ ನಟರುಗಳು ಅಲ್ಲಿ ಇದ್ದರು. ಹೀಗೆ ಬೆಳೀತಾ ಬಂದಾಗ ನಮ್ಮ ಕನ್ನಡದಲ್ಲಿ ದೊರೆ ಭಗವಾನ್ ಹೇಗಿದ್ದಾರೆ ಹಾಗೆ ತಮಿಳಲ್ಲಿ ನೀವು ಗೂಗಲಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೃಷ್ಣನ್ ಪಂಜು ಅಂತ ಇಬ್ಬರು ಡೈರೆಕ್ಟರ್, ಅವರಿಬ್ಬರು ಸೇರಿ ಪ್ರೊಡ್ಯೂಸರ್ ಡೈರೆಕ್ಟರ್ನ ಮಾಡಿದ್ರೆ ನಮ್ಮ ದೊರೆ ಭಗವಾನ್ ಥರನೇ. ಅಂದರೆ ಅವರು ದೊರೆ ಭಗವಾನ್ ಇಂದಲೂ ಆಡೋದು. ಅವರು ಒಂದು ಚಿತ್ರ ತಮಿಳಲ್ಲಿ ಮಾಡ್ತಾರೆ. ಆ ಮಾಡಿದ್ದು ಸಕ್ಸಸ್ ಆದಮೇಲೆ ಅದನ್ನು ತೆಲುಗು ಮಾಡ್ತಾರೆ. ಅದು ಸಕ್ಸಸ್ ಆದಮೇಲೆ ಹಿಂದಿಲಿ ಮಾಡ್ತಾರೆ. ಹಿಂದಿಲಿ ಮಾಡಿದಾಗ ಈ ಕೃಷ್ಣನ್ ಪಂಜು, ಈ 3 ಚಿತ್ರಗಳು ತಮಿಳು, ತೆಲುಗು, ಹಿಂದಿ 3ಕ್ಕೂ ಕೃಷ್ಣನ್ ಪಂಜು ಅವರೇ ಡೈರೆಕ್ಟ್ ಮಾಡ್ತಾರೆ. ಸಹಸ್ರನಾಮ ಅನ್ನೋ ಒಬ್ಬರು ಆರ್ಟಿಸ್ಟು ತಮಿಳಲ್ಲಿ ಮಾಡಿರ್ತಾರೆ. ಬಹುಶಃ ಎಸ್ ವಿ ರಂಗರಾವ್ ಇರಬೇಕು, ಅವರು ತೆಲುಗಲ್ಲಿ ಮಾಡಿರ್ತಾರೆ. ಹಿಂದಿಲಿ ಆಗಿನ ಕಾಲಕ್ಕೆ ಬಹಳ ದೊಡ್ಡ ಆ್ಯಕ್ಟು ಬಾಲರಾಜ್ ಸಾಹೇಬ್. ನಮ್ಮ ಕನ್ನಡ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ ನಾವು ಆಗಿನ ಕಾಲಕ್ಕೆ ಅಷ್ಟು ಓದ್ದೋರು, ನನ್ನ ತಿಳಿದ ಮಟ್ಟಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಯಾರೂ ಇರಲಿಲ್ಲ. ಭಾಳ ನೈಜವಾಗಿ ಆ್ಯಕ್ಟ್ ಮಾಡ್ತಿದ್ರು, ಭಾಳ ಲೀಲಾಜಾವಾಗಿ ಆ್ಯಕ್ಟ್ ಮಾಡ್ತಿದ್ರು. ಈಗ ನಮ್ಮ ಅನಂತ್ ಅವ್ರ ಬಗ್ಗೆ ನಾವು ಹೇಗೆ ಹೇಳ್ತೀವಿ ಹಾಗೆ ಅವ್ರು ಮಾಡ್ತಿದ್ದರು. ಅಂಥ ಆರ್ಟಿಸ್ಟ್ನ ಹಾಕೊಂಡು ಮಾಡಿಸ್ತಾರೆ ಆ ಪಿಕ್ಚರ್ಲಿ.
ಮಾಡಿದಾಗ ಅವರೇನು ಸೂಪರ್ ಬೆಸ್ಟ್ 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 ಅಂತ ಅಂದ್ಕೊಂಡು ಈಸ್ ದ ಬೆಸ್ಟ್ ಅಂತ ಕೃಷ್ಣನ್ ಬಂದು ಬರ್ತಾರೆ. ಅದೇ ಸಮಯಕ್ಕೆ ಕನ್ನಡದಲ್ಲಿ ಆ ಚಿತ್ರ ಮಾಡಬೇಕಾಗಿತ್ತು. ಅವರು ಕೃಷ್ಣನ್ ಪಂಜು ಅವ್ರಿಗೆ ಅದು ನಾವು ಬೇರೆ ಥರ ಮಾತಾಡೋದಲ್ಲ, ಒಬ್ಬರನ್ನ ತಪ್ಪಲ್ಲಿ ಅವರು ತಪ್ಪನ್ನ ಹುಡುಕೊಂಡು ಅದನ್ನ ಎತ್ತಾಡುವಂಥದ್ದಲ್ಲ. ಅವರಿಗೆ ಕನ್ನಡ ಭಾಷೆ ಅರ್ಥ ಆಗ್ತಿರ್ಲಿಲ್ಲ, ಕನ್ನಡ ಮಾತಾಡೋದು ಕಷ್ಟ, ಅವತ್ತು ಅಕ್ಷರಗಳು ಏನೋ ಇರ್ಬೋದು. ಹೀಗಾಗಿ ಅವರು ಡೈರೆಕ್ಟ್ ಮಾಡೋಣ, ವೈಆರ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ ಅಂದ್ಬಿಟ್ಟು ಅದನ್ನು ಕೊಟ್ಟಿರ್ತಾರೆ. ಮಾಡಿದಾಗ ಅದು AVM ಪ್ರೊಡಕ್ಷನ್ ಕನ್ನಡ ಪಿಕ್ಚರ್ ಇವರು ವೈಆರ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ ಪಿಕ್ಚರ್ ಕಂಪ್ಲೀಟ್ ಆಗಿರುತ್ತೆ. ಅವಾಗಿನ ರಶಸ್ ಅಂತ ಹೇಳ್ತಿದ್ರು, ಅಂದರೆ ರಫ್ ಕಾಪಿಗೆ ರಶಸ್ ಅಂತ ಹೇಳ್ತಿದ್ರು. ಪ್ರಿವ್ಯೂ ಅಂತ ಈಗೆಲ್ಲ ಶುರುವಾಗಿದೆ. ಅದನ್ನು ಮಾಡಿದಾಗ ವೈಆರ್ ಸ್ವಾಮಿ ಅವರು ಕೃಷ್ಣ ಪಂಜು ಅವ್ರನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ನೋಡಿದ್ವಿ, ಅಶ್ವತ್ಥವ್ರು ನೋಡ್ಬಿಟ್ಟು ದಿಗ್ಭ್ರಮೆ ಆಗ್ಬಿಟ್ಟು, ಅವರು ಏನಪ್ಪ ಈ ವ್ಯಕ್ತಿ ಈ ಲೆವೆಲ್ಗೆ ಆ್ಯಕ್ಟ್ ಮಾಡಿದಾರರು ಅಂತ ತಿಳ್ಕೊತಾರೆ. ಆಮೇಲೆ ಈ 4 ಭಾಷೆ ತಮಿಳು, ತೆಲುಗು, ಹಿಂದಿ, ಕನ್ನಡ, ಇವು 4 ಭಾಷೆಯಲ್ಲಿ ಒಬ್ಬ ನಟಿ ಆ್ಯಕ್ಟ್ ಮಾಡಿರ್ತಾರೆ, ಅವರೇ ಪಂಡ್ರಿಬಾಯಿ. ಪಂಡ್ರಿಬಾವನ್ನ ಕರೀತಾರೆ. ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ನಾನು ನೈಜಿಕವಾಗಿ ನಡೆದದ್ದನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಅದನ್ನು ಕನ್ನಡದಲ್ಲೂ ಹೇಳ್ತೀನಿ, ಅವ್ರ ಭಾಷೆಯಲ್ಲೂ ಹೇಳ್ತೀನಿ. ಅಮ್ಮ, ಇಲ್ಲಿ ತಮಿಳು ಮಾತಾಡೋರು ಒಂದಿಬ್ರು ಇದ್ದೀರಾ ಗೊತ್ತಾಯ್ತು, ಅಕಸ್ಮಾತ್ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಅಮ್ಮ, ಯಾರಮ್ಮ ಅಂದ ಆಳು ಆ್ಯಕ್ಟ್ பண்ணியிருக்காரு? சார் அஸ்வத். அப்படியா? எந்த அளவுக்கு ஆக்ட் பண்ணியிருக்காருன்னா, நான் நினைச்சேன் பாலராஜனி பெஸ்ட்னா, இவர் பர்ஃபார்மன்ஸ் பார்த்துட்டு அவரோட சூப்பராக ஆக்ட் பண்ணியிருக்காங்க. இவரு ಕನ್ನಡದಲ್ಲಿ ಯಾರಮ್ಮ ಆ್ಯಕ್ಟ್ ಮಾಡಿದ್ರು? ಅಶ್ವತ್. ಒಪ್ಪ, ಏನಪ್ಪ, ನಾನು ಅನ್ಕೊಂಡೆ ಬಾಲರಾಜನಿನೇ ಬೆಸ್ಟು ಅಂತ. ಈ ಥರ ನೋಡಿದ್ರೆ ಅವ್ರನ್ನೂ ಮೀರಿಸಿದಾರಲ್ಲಮ್ಮ, ಯಾರು ಇವರು ಅಂತ ಕೇಳೋದಂತೆ. ಹೋದರೆ ಅವ್ರನ್ನ ಹಾಕಲು ಒಂದ್ಸಲ ಅವ್ರನ್ನ ನೋಡಿ, ಆಯ್ತು ಸರ್ ಅವ್ರು ಬರ್ತಲು ಕರ್ಕೊಂಡು ಬರ್ತೀನಿ ಅಂತ ಹೇಳಿ. ಈ ಸಂದರ್ಭ ಆಗಿದೆ. ಗೋಲ್ಡನ್ ಸ್ಟುಡಿಯೋಗೆ ಹೋಗಿದ್ದಾರೆ. ನಮ್ಮಲ್ಲೆಲ್ಲ ಒಂದು ಪೂಜೆ ಮಾಡೋದು ಸಂಕಲ್ಪ ಮಾಡ್ತೀವಲ್ಲ, ಒಮ್ಮೆ ವಿಶೇಷ ಇಷ್ಟಾಯ ಅಂತ ಅಂದ್ಕೊಂಡು ನಾವು ಮಾಡ್ತೀವಿ. ಯಾವುದಾದ್ರು ದೇವತಾ ಕಾರ್ಯಗಳು ಒಂದು ಸಂಕಲ್ಪ ಮಾಡ್ಕೊತೀವಿ, ಒಳ್ಳೇದಾಗಲಿ, ನಾವು ಏನು ಉದ್ದೇಶಕ್ಕೆ ಮಾಡ್ತೀವಿ ಅನ್ನೋ ರೀತಿ ನಾವು ಪ್ರಾರಂಭ ಮಾಡ್ತೀವಿ. ಹಾಗೆ ಆಗಿನ ಕಾಲ ಅಂದರೆ ಹತ್ತತ್ರ ನಾನು ಹೇಳ್ತೀನಿ, ನಾನು ಜಾಯಿನ್ ಆದಾಗೂ ನಾವು ಮಾಡಿದ್ದೀವಿ, ನಾನು ಮಾಡ್ತಾನೆ ಇರ್ತೇವೆ. ಇದು ಮೇಕಪ್ಗೆ ನಾವು ಫಸ್ಟ್ ಕೂತ್ಕೋತೀವಿ, ಅವಾಗಲೇ ನಾವು ಸಂಕಲ್ಪ ಮಾಡೋಕ್ಕೆ ಶುರು ಮಾಡ್ತೀವಿ. ಅಂದರೆ ನಾನು ಇವತ್ತಿನ ದಿವಸ ಈ ಕೆಲಸ ಮಾಡ್ತಿದ್ದೀನಿ, ದೇವರೇ ನಾನು ಒಳ್ಳೇದು ಮಾಡು, ನಾನು ಈ ಸೀನ್ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ನಿಗಾ ಇಟ್ಕೊಂಡು ಮಾಡೋದು, ಅದೇ ನಮ್ಮ ಕಾಯುವೆ ಆದ ಸಂಕಲ್ಪ. ಆ ಜಾಗದಲ್ಲಿ ನಾನು ಕಣ್ಣಾರೆ ಕಂಡಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆ ಜಾಗದಲ್ಲಿ ಕೂತ್ಕೊಂಡು ಬಣ್ಣ ಹಚ್ಚಿಸ್ಕೋಬೇಕಾದ್ರೆ ಯಾರಾದರೂ ಅಸಭ್ಯವಾಗಿ ವರ್ತನೆ ಮಾಡಲಿರಿ, ಅವ್ರಿಗೆ ಏಳಿಗೆನೇ ಆಗಲ್ಲ. ನಾನೊಬ್ಬರನ್ನ ನೋಡಿದೆ, ಹೀರೋ ಆಗಿ ಬಂದಿದ್ರು, ಕಾಲದಲ್ಲಿ ಕಾಲು ಹಾಕೊಂಡು ಮೇಕಪ್ ಮಾಡಿಸ್ಕೊಡ್ತಾರೆ, ಶೂ ಹಾಕೊಂಡು. ನೋಡಿ, ಇಲ್ಲಿ ಪಾದರಕ್ಷೆನ ಹೊರಗಡೆ ಬಿಟ್ಬಿಟ್ಟು ಬಂದಿದ್ದ. ಇದು ಪವಿತ್ರವಾದ ಸ್ಥಳ. ಇಲ್ಲಿ ಗಾನ ಸರಸ್ವತಿ ಇದ್ದಾಳೆ. ಸರಸ್ವತಿ ಸತ್ಯವನ್ನೇ ಹೇಳಿಸ್ತಾಳೆ, ಸುಳ್ಳು ಹೇಳ್ತಲ್ಲ. ಇಲ್ಲಿ ನೀವು ನಿರ್ಬಂಧವಾಗಿ ಬನ್ನಿ, ಯಾವ ಮಾಲಿನ್ಯನೂ ಇಲ್ಲಿಗೆ ತರಬೇಡಿ, ಮಾಲಿನ್ಯ ಎಲ್ಲ ಹೊರಗಡೆನೇ ಇರಲಿ ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿದ್ದಾರೆ. ಹಾಗೆ ನಾವು ಬಣ್ಣ ಹಚ್ಕೋಬೇಕಾದ್ರೆ ಒಂದು ಗೌರವ ಕೊಡಬೇಕು. ನಮಗಿಂತ ಹಿರಿಯರು ಬಂದಾಗ ಅಥವಾ ನಮಗಿಂತ ತಿಳಿದವ್ರು ಬಂದಾಗ ಅವ್ರಿಗೊಂದು ಗೌರವ ಕೊಡಬೇಕು. ಅದೇ ರೀತಿ ಕೂತ್ಕೋಬೇಕು. ಅಂಥ ಸಮಯದಲ್ಲಿ ಅಶ್ವತ್ಥ ಕೂತ್ಕೊಂಡು ಮೇಕಪ್ ಶುರು ಆಗಿದೆ. ಆ ಬೇಸ್ ಅಂತ ಹಾಕೋದಿದೆ, ಇನ್ನಿತರಗಳಿಗೆ ಗೊತ್ತಿರುತ್ತೆ. ಅದು ಹಾಕಿದಾಗ ಹಿಂದಿನಿಂದ ಒಬ್ಬರು ತೆಲುಗು ಆರ್ಟಿಸ್ಟ್ ಬಂದಿದ್ದಾರೆ. ಬಹುಶಃ ನೀವು ಕೇಳಿರ್ತೀರಿ, ಕಾಂತಾರಾವ್ ಅಂತ. ನಂದು ಅವಾಗೆಲ್ಲ ಏನೋ ಪ್ರಿಫರೆನ್ಸ್, ಪ್ರಾಧಾನ್ಯತೆ ಏನು, ಫಸ್ಟ್ ತಮಿಳು, ಆಮೇಲೆ ತೆಲುಗು, ಆಮೇಲೆ ಕನ್ನಡ ಅಥವಾ ಮಲಯಾಳ, ಈ ಥರ ಇದೆ. ಅಶ್ವತ್ಥ ಅವ್ರು ಬಣ್ಣ ಹಚ್ಕೋತಾ ಇದ್ದಾರೆ. ಇವರು ಕಾಂತಾರಾವ್ ಬಂದರು, ಯಾವ್ದಾಗೆ ಅಂತ ಅಂದಿದ್ದಾರೆ. ಯಾರು ಅಂತ ಕೇಳಿದ್ರು. ಸರ್, ಆರ್ಟಿಸ್ಟ್, ಕನ್ನಡ ಆರ್ಟಿಸ್ಟ್
ಆಚೆ ಹೊರಗಳು ಅಂತ ತೆಲುಗಲ್ಲಿ ಹೇಳಿ ಮೇಕಪ್ ಮಾಡಿಸ್ಕೊತಿದ್ದವನ್ನ ಆಚೆಗೆ ಕಳಿಸಿದ್ದಾರೆ. ಅಂದರೆ ನಾವು ಊಟ ಮಾಡ್ತಿದ್ರೆ ಅರ್ಧಂಬರ್ಧದಲ್ಲಿ ಎದ್ದೋಗ್ಬಿಡ್ತಿದ್ದಲ್ಲ. ಅಷ್ಟೊತ್ತು ನಾವು ಹೊರಗಡೆ ಬಂದು ನಿಂತಿದ್ದಾರೆ, ಬೇಸರ ಪಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಪಾಂಡ್ರಿ ಬಾಯ್ ಅವರು ಮಾಡ್ತಾರೆ, ಅಷ್ಟೊತ್ತಲ್ಲೇ ಇಲ್ಲಿದ್ದೀರಾ ಅಂದ್ಬಿಟ್ಟು ಕೈ ಹೀಗೆ ಹಿಡ್ಕೊಂಡು ತರ ಅಂತ ಹೇಳ್ಕೊಂಡು ಹೋಗ್ತಾರೆ. ನಾನು ಹೇಳ್ತಿರೋದು 59-60ನೇ ಇಸ್ವಿಯ ಒಂದು ಕಥೆ. ಅವಾಗ ಒಂದು ಹೆಣ್ಣು ಒಂದು ಗಂಡನ್ನ ಧೈರ್ಯವಾಗಿ ಕೈ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾಗ ನೋಡೋ ಜನ ಅಥವಾ ಅನುಭವಿಸೋರು ಯಾವ್ಯಾವ ಥರ ಅದನ್ನು ನೀವೇ ಗ್ರಹಿಸಿ ಅಂತಂದರೆ ಕತೆಗೆ ಹಿಂಸೆ ಏನಪ್ಪ ಈ ಅಮ್ಮ ಈ ಥರ ಹೇಳ್ಕೊಂಡು ಬನ್ನಿ ಆಕೆಗೆ ಒಂದೇ ಒಂದು ದೃಷ್ಟಿ, ಈ ಕೃಷ್ಣನ್ ಪಂಜು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ. ಅದು ಒಂದು 3-4 ಜನ ಟೇಬಲ್ ಹಾಕೊಂಡು ಕೂತಿದ್ದಾರೆ. ಇವ್ರನ್ನ ಬಿಟ್ಬಿಟ್ಟು ಅವ್ರ ಹತ್ರ ಓಡೋದ್ರಂತೆ. ಸಾರ್ ನನಗೆ ಗೇಟಿಂದ ಅಶ್ವಥ್ ಸರ್ ಅವ್ರು ಬಂದಿರ್ತಾರೆ ಬೆನ್ ಮಾಡ್ಕೊಂಡಿದ್ರಂತೆ. ಅಶ್ವಥ್ ಅವ್ರಿಗೆ ತಕ್ಕಂತೆ ಕೂತ್ಕೊಂಡು ಯಾರು ಅಂತ ನೋಡಿದ್ರಂತೆ. ಹಿಂಗಡೆ ಅಶ್ವಥ್ ಅವ್ರಿಗೆ ಹಲೋ ಸರ್ ಅಂತ ಇವ್ರು ತಕ್ಷಣ ಸರ್ ಐ ಆಮ್ ಕೃಷ್ಣನ್ ಪಂಜು, I am the original director of this movie. ಹಾಗೆ ಅಂತ ಹೇಳಿ ಸರ್ from the heart I am telling you, I thought Balarasani was the best, but after seeing your performance, you are super best, sir. My congratulations. I am very sorry I could not do it in Kannada because of the language problem. Otherwise, it was a great privilege for me to work with you, sir. All the best. Okay. ಕಂಗ್ರ್ಯಾಚುಲೇಟ್ ಮಾಡ್ದಂತೆ ನೋಡಿ. ಅಲ್ಲಿ ಅವಮಾನ, ಇಲ್ಲಿ ಸನ್ಮಾನ. ಹೀಗಿದ್ದಾಗ ಆ ಚಿತ್ರ ಯಾವುದು ಅಂತ ನಿಮಗೆ ಇಷ್ಟೊತ್ತವರೆಗೂ ಗೊತ್ತಾಗಲಿಲ್ಲ. ಅದು ಜೇನುಗೂಡು ಆ ಚಿತ್ರದ ಒಂದು ಹಾಡು ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ ಬೆಟ್ಟೇಗೌಡರು. ಬಾಳೊಂದು ನಂದನ. ಅಶ್ವಥ್ ಅವರು ಸಾಕಷ್ಟು ಚಿತ್ರಗಳಲ್ಲಿ ಮಾಡಿದ್ದಾರೆ. ಒಂದು ಸುಮಾರು 2 ದಶಕಗಳಿಗೂ ಹೆಚ್ಚಾಗಿದೆ. ಅಂತ ಟೈಮಲ್ಲಿ ನಮ್ಮ ಸೃಷ್ಟಿಕರ್ತ ತಾವು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದಂತಹ ಮೊದಲನೇ ಚಿತ್ರ. B.R. ಪಂತ್ಲು ಅವರ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದರು. ತದನಂತರ ಅವರು ಸ್ವತಂತ್ರವಾಗಿ ನಿರ್ದೇಶಕರಾಗಿದ್ದು ಬೆಳ್ಳಿ ಮೋಡ ಚಿತ್ರದಲ್ಲಿ ತಂದೆ ತಾಯಿ ಪಾತ್ರ ಹೀರೋಯಿನ್ ಬೇಕು. ಅವಾಗ ಅವರು ಯೋಚನೆ ಮಾಡಿದ್ದು ಬೇರೆ ಯೋಚನೆ ಮಾಡಲಿಲ್ಲ. ಆ್ಯಕ್ಚುಲಾಗಿ ಡೈರೆಕ್ಟಾಗಿ ಅವರು ಆ ಕತೆ ತ್ರಿವೇಣಿ ಅವ್ರದ್ದು ಕತೆ ನೋಡ್ತಿದ್ದಾಗ ಈ ತಂದೆ ತಾಯಿ ಪಾತ್ರಕ್ಕೆ ಇವರೇ ಅಂತ ಡಿಸೈಡ್ ಮಾಡಿದ್ದು ಅಶ್ವಥ್ ಭಟ್ರಕಾಯಿ. ಅಶ್ವಥ್ ಅವರು ಪೋಷಕ ಪಾತ್ರದಲ್ಲಿ ಈ ಮಟ್ಟಕ್ಕೆ ಅವರು ಅಭಿನಯಿಸಬಲ್ಲರು, ಈ ಪಾತ್ರನ ಹೀಗೆ ತಗೊಂಡೋಗಬಲ್ಲರು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಇದ್ದಂತಹ ಒಬ್ಬ ನಿರ್ದೇಶಕ ಅಂತಂದ್ರೆ ಅವರು ಪುಟ್ಟಣ್ಣ ಕಣಗಾರ ಒಬ್ಬರೇ. ಹಾಗಾಗಿ ನೋಡ್ರಿ, ಗೆಜ್ಜೆ ಪೂಜೆ ಸರ್ಪಂಚ ಎಲ್ಲ ಮಾಡಿದ್ದಾರೆ, ಗಲ್ಲಾಪೆಟ್ಟಿಗೆಯಲ್ಲಿ ಎಲ್ಲ ಸುತ್ತೋಗಿದೆ. ಇಂಥ ಟೈಮಲ್ಲಿ ಒಂದು ಚಿತ್ರ ಮಾಡಬೇಕಾಗಿದೆ ಅಂದರೆ ಬಾಕ್ಸ್ ಆಫೀಸ್ ಹಿಟ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅಳಿಗೂಳುವಿನ ಪ್ರಶ್ನೆ. ಆ ಥರ ಒಂದು ಸಂದರ್ಭ. ಅವಾಗ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಎಷ್ಟು ಜನ ಗೊತ್ತಿದೆ ಪುಟ್ಟಣ್ಣ ಅವರು ಮೈಸೂರಿನವರು ಅಂತ ಗೊತ್ತಿದೆ ನಿಮಗೆ? ಅವರು ಏನ್ ಮಾಡ್ತಿದ್ರು ಅಂತ ಗೊತ್ತಿದ್ಯಾ? ಪಾಲಂಜಿ ಗ್ಯಾರೇಜ್ ಅಂತ ವುಡ್ಲ್ಯಾಂಡ್ ಸ್ಟೇಟ್ ಹಿಂಭಾಗ ಹೋಗಿದ್ದು, ಅಲ್ಲಿ ಫೋರ್ಮನ್ ಆಗಿ ಕೆಲಸ ಮಾಡ್ತಿದ್ರು. ಆ ಚಿತ್ರ, ಈಗ ನಾನು ಹೇಳುವಂತಹ ಈ ಚಿತ್ರ ಬಹಳ ಅಧ್ಯಯನ, ರಿಸರ್ಚ್ ಮಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿದ್ದಾರೆ. ಅದು ಕಾದಂಬರಿ ಆಧಾರಿತವಾದ ಒಂದು ಚಿತ್ರ. ಅದಕ್ಕೆ ಒಂದು ಗ್ರಂಥ ಭಂಡಾರ ಥರ ಇರ್ತಕ್ಕಂತಹ ಒಂದು ಕಾದಂಬರಿ, 2-3 ಕಾದಂಬರಿಗಳನ್ನೆಲ್ಲ ಸೇರಿಸಿಕೊಂಡು ಅದನ್ನು ಮಾಡ್ತಾ ಇದ್ದಾರೆ.
ಸಾಹಿತಿಗಳು ಮೈಸೂರಿನವರೇ. ಇಂಥದ್ರಲ್ಲಿ ಈ ಪಾತ್ರ ಹೀಗೆ ಬರಬೇಕು, ಹಾಗೆ ಬರಬೇಕು ಅಂತೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ಸೂಟ್ ಆಗುವಂಥವ್ರು ಇವರೊಬ್ಬರೇ ಅಂತ ಅವರ ತಲೆಯಲ್ಲಿ ಮುಖ್ಯವಾಗಿ ಅವತ್ತಿನ ದಿವಸ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇದ್ದಿದ್ದು ಏಕೈಕ ವ್ಯಕ್ತಿ ಎಂದರೆ KS ಅಶ್ವಥ್ ಅವರು ಒಬ್ಬರೇ. ಅದು ನಾಗರಹಾವು ಚಿತ್ರಕ್ಕೆ. ಏನ್ರಿ ನಮ್ಮ ಸೌಭಾಗ್ಯ, ನಮ್ಮ ಮೈಸೂರಿನವ್ರ ಸೌಭಾಗ್ಯ. ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಕಡೆ ನನಗೆ ಹೇಳಿದ್ರು, ಏನ್ರಿ ನಿಮ್ಮ ಮೈಸೂರಿಂದ ಬರುವಂಥವ್ರು ಕೆಲವರು ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ, ಅದ್ಭುತವಾದ ಕೆಲಸ ಮಾಡ್ತಾರೆ, ಇನ್ನು ಕೆಲವರು ಹಾಗೆ ಅಂತಲೂ ಅದನ್ನು ಟೀಕೆ ಮಾಡಿದ್ರು. ಆ ಚಿತ್ರಕ್ಕೆ ಫಸ್ಟ್ ಆಯ್ಕೆ ಆಗಿದ್ದು ಚಾಮಯ್ಯನ ಪಾತ್ರಕ್ಕೆ ಅಶ್ವಥ್. ತದನಂತರ ನಾಯಕರ ಪಾತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಹುಡುಕ್ತಾ ಇದ್ದಾರೆ. ಆಯ್ತು. ಕೊನೆಗೆ ಒಂದು ಹುಡುಗ ಸಿಕ್ಕಿದ್ರು, ಸಂಪತ್ ಕುಮಾರ್ ಅಂತ ಸಿಕ್ಕಿದ್ರು. ಅವ್ರನ್ನ ವಿಷ್ಣುವರ್ಧನ್ ಮಾಡಿದ್ರು, ಅವರು ನನಗೆ ಮಾಡಿದ್ದಾರೆ. ಯಾವಾಗ ಅಶ್ವಥ್ ಅವರು ಈ ಚಿತ್ರದಲ್ಲಿ ಚಾಮಯ್ಯನ ಪಾತ್ರ, ತರಾಸು ಅವರು ಬರೆದಂತಹ 3 ಕಾದಂಬರಿ ನನಗೆ ಸ್ವಲ್ಪ ಮತ್ಸರ ಹೆಣ್ಣು ಏನಂತ ಬರ್ತದೆ, 1 ಗಂಟೆ 2 ಗಂಟೆ ಅಂತಾರೆಲ್ಲ, ಆಮೇಲೆ ನಾಗರಹಾವು, 3 ಕಥೆ ಸೇರಿಸಿ ಮಾಡಿದ್ರು. ಯಾವಾಗ ಅಶ್ವಥ್ ಅವರು ಈ ಪಾತ್ರ ಮಾಡ್ತಿದ್ದಾರೆ ಅಂದ್ರೆ ತರಾಸು ಪ್ರಕಾರ ಚಾಮಯ್ಯನೇ ಹೀರೋ ಆ ಕಥೆಗೆ. ಇದನ್ನ ಬಲ್ಲವರು ನಾರಾಯಣ ರಾವ್ ಅಂದರೆ ವಿಷ್ಣುವರ್ಧನ್ ಅವರ ತಂದೆ. ಅವರು ಕೂಡ ರೈಟರು. ಈ ವಿಧಿವಿಲಾಸ ಅನ್ನೋ ಒಂದು ಚಿತ್ರ, ಅದಕ್ಕೆ ಸ್ಕ್ರೀನ್ ಪ್ಲೇ ಡೈಲಾಗ್ ಅವರೇ ಬರ್ತಿದ್ರು. ನನ್ನ ತಂದೆ ಅದರಲ್ಲಿ ಹೀರೋ ಪಾತ್ರ. ಆಕ್ಚುಲಿ ರಾಜ್ಕುಮಾರ್ ಮಾಡಿದ್ದಾರೆ, ನನ್ನ ತಂದೆನೇ ಹೀರೋ ಸ್ಟಾರ್ಟಿಂಗಿಂದ ಕೊನೆ ಹೋಗಿದ್ದಾರೆ. ಯಾವಾಗ ಅಶ್ವಥ್ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ತಕ್ಷಣವೇ ಅಶ್ವಥ್ ಅವ್ರ ಮನೆಗೆ ಬಂದ್ಬಿಟ್ಟು ನಾನೇ ಅಶ್ವಥ್ ಅವರೇ, ನನ್ನ ಮಗ ಸೆಲೆಕ್ಟ್ ಆಗಿದ್ದಾನೆ ಈ ಹೀರೋ ಪಾತ್ರಕ್ಕೆ, ನಿಮ್ಮ ಜೊತೆಲೇ ಕಾಂಬಿನೇಷನ್ ಅಂತೆ, ಸ್ವಲ್ಪ ಏನಾರು ಅವನಿಗೆ ತಿದ್ದು ಬುದ್ಧಿಗಿದ್ದಿ ಹಿಡಿಯಪ್ಪ ಅಂತ ಹೇಳೋದು. ಯಾವ ಮರಿ ಮಾಡ್ಕೊತೀರಾ? ಅವ್ರು ಯಾವ ಗರಡಿಗೆ ಬಂದಿರೋದು? ಪುಟ್ಟಣ್ಣವರು ಗರಡಿಗೆ ಅವರೇ ಎಲ್ಲ ನೋಡ್ಕೊಂತಾರೆ. ನೀವೇನು ಯೋಚನೆ ಮಾಡಬೇಡಿ. ಈ ಚಿತ್ರೀಕರಣ ಎಲ್ಲ ಪ್ರಾರಂಭ ಆಗಿದೆ, ಆಗ್ತಾ ಇದೆ. ಅಶ್ವಥ್ ಅವರ ಜೀವನದಲ್ಲಿ ಏನೇನು ಬರುತ್ತೆ ಘಟನೆಗಳು, ಅಥವಾ ಆ ಸಂಭಾಷಣೆ, ಅಥವಾ ಆ ಏರಿಳಿಕೆ ಸಂಭಾಷಣೆ, ಆ ಒಂದು ಭಾವನೆ ಎಲ್ಲ ತಗೊಂಡು ಅವ್ರು ಏನೋ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇನ್ನು ನಡೀತಾ ಇದೆ. ಒಂದು ಸಂದರ್ಭ ಹೇಳ್ತೀರಿ, ಭಾಳ ಸ್ವಾರಸ್ಯಕರವಾದ ಒಂದು ಸಂದರ್ಭ ಇದೆ. ಒಂದು ಸಣ್ಣ ಡೈಲಾಗ್ ಅಂದರೆ ಅದು ಶೂಟಿಂಗ್ ನಡೀತಾ ಇದೆ, ಒಂದು ಸಣ್ಣ ಡೈಲಾಗ್. ಆಗ ತಾನೇ ಫಸ್ಟ್ ಶೆಡ್ಯೂಲ್ ಆಗಿ ಸೆಕೆಂಡ್ ಶೆಡ್ಯೂಲ್ಗೆ ಒಬ್ಬ ವ್ಯಕ್ತಿ ವಿಜಯ್ ಕುಮಾರ್ ಅನ್ನೋರು ಅಲ್ಲಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪುಟ್ಟಣ್ಣ ಅವರು ಹೋಗಿ ಸೇರ್ಕೊಳ್ತಾರೆ. ಅವರು ಸಂಬಂಧಿ ಅಂತಾರೆ, ಸೇರ್ಕೊಳ್ತಾರೆ. ಅಶ್ವಥ್ ಭಾಳ ದೊಡ್ಡ ಆ್ಯಕ್ಟ್ರು, ಭಾಳ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಎಲ್ಲ ನಿಶಬ್ದವಾಗಿದ್ದಾರೆ, ಟೇಕ್ ಮಾಡಬೇಕು ಮಾಡ್ತಾ ಇದ್ದಾರೆ. ಸಣ್ಣ ಡೈಲಾಗ್ ಹೇಳ್ತಾರೆ, ಅದೇನೋ ಮಿಸ್ಟೇಕ್ ಆಗುತ್ತೆ ಒಂದು ನೋಡು, ಮಿಸ್ಟೇಕ್ ಆಗುತ್ತೆ ಒಂದು ನೋಡು. ಇವರು ವಿಜಯ್ ಕುಮಾರ್ ಹೋದವರು ಯಾವ ಸಿನಿಮಾ ದೊಡ್ಡ ಆ್ಯಕ್ಟರ್, ಒಂದು ಸಣ್ಣ ಡೈಲಾಗ್ ಹೇಳಪ್ಪ, ಇವರೊಬ್ಬ ಆ್ಯಕ್ಟರ್ ಅಂತ ಅನ್ನೋ ಥರ ಮಾತಾಡ್ತಾರೆ. ಸರಿ, ಅದು ಆದಮೇಲೆ ಆ ಟೇಕ್ ಓಕೆ ಆಯಿತು. ಅವತ್ತಿನ ದಿವಸ ಹೋಗಬೇಕಾದ್ರೆ ಪುಟ್ಟಣ್ಣವರು, ವಿಜಯ್ ಸರ್ ನಾಳೆ ನೀನು ಒಂದು ಸ್ಕ್ರಿಪ್ಟ್ ನೋಡ್ಕೊಬೇಡ, ಬರ್ತಿದ್ದಕ್ಕೆ ಬಣ್ಣ ಹಾಕು ಸರ್, ಬರ್ತಿದ್ದಕ್ಕೆ ಬಣ್ಣ ಹಾಕು. ಆಯ್ತು, ಪುಟ್ಟಣ್ಣ ಎದುರಿಸಿ ಮಾತಾಡುವಂಥದ್ದು ಯಾರಿಗೂ ಆ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಬಂದು ಮೇಕಪ್ ಮಾಡಿಸ್ಕೊಂಡು ಸರಿ. ಅವತ್ತು ಶಾರ್ಟ್ ಏನಪ್ಪ ಅಂದರೆ, ರಾಮಾಚಾರಿ ಅಂತ ಬಂದು ಹುಡ್ಕೊಂಡು ಬರ್ತಾರಲ್ಲ ನಾಗನಹಳ್ಳಿ, ಇವನು ಬಂಡೆ ಸುಂದಿಲಿ ರಾಮಾಚಾರಿ ಹೋಗ್ಕೊಂಡಿಟ್ಟು ಅವಾಗ ಬರ್ಬೇಕು. ಆ ದಾರಿಲಿ ಅವನ ಸ್ನೇಹಿತರವರೆಲ್ಲ ಇರುವಂಥದ್ದು, ಅವ್ರನ್ನ ಭೇಟಿ ಆಗ್ತಾ ಚಾಮಯ್ಯ ರಾಮಾಚಾರಿ ಅಂತ ಕೇಳ್ಕೊಂಡು ಬರ್ತಿರ್ತಾರೆ. ಆವಾಗ ನೀವು ಈಗ ನಾನು ಹೇಳಿದ ಮೇಲೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ಈಜು ಚೆನ್ನಾಗಿ ಈಜ್ಬಿಟ್ಟು ಕೊಳದಲ್ಲಿ ಮೇಲೆ ತುಪ್ಪದ ಕೊಂಡದ ಮೇಲೆ ಹೋಗಿ ಮಲ್ಕೊಂಡಿದ್ದಾರೆ ಅಂತ. ಅವಾಗ ನನಗೆ ಅಂತ ಕಷ್ಟ ಆಗುತ್ತೆ, ಹೋಗಿ ಸ್ವಲ್ಪ ಕಲಿತೀಯ ಬಂದರೆ, ಇಲ್ಲ ನೆಕ್ಸ್ಟ್ರೆ ನಾನು ಉತ್ಸಾಹ ಬರುತ್ತೆ ನನಗೆ, ಮೊದಲೇ ಅವನು ಪುಣ್ಯ ಹೊಡೆದ್ಗಿಡ್ತೆಲ್ಲ ಮಾಡ್ತಾನೆ, ನಾ ಮಾಡಲ್ಲ ಅಂತ ಅಂದಾಗ 10-12 ಟೀ ತೊಗೊಂಡಂತೆ.
10 ಟೇಕ್ ಆಗೋದು ಸುಮ್ಮನಿತ್ತು. ಆಮೇಲೆ ಕಪಾಲ ಕೊಡೋದಿಲ್ಲ ಪುಟ್ಟಣ್ಣ ಕಪಾಲ ಕೊಡ್ಕೊಂಡು ಈಗ ಗೊತ್ತಾಯ್ತು ಆ್ಯಕ್ಟಿಂಗ್ ಅನ್ನೋದು ಎಷ್ಟು ಕಷ್ಟ ಅಂತ. ಯಾಕೆಂದರೆ ಹಿಂದಿನ ದಿವಸ ಈತ ಆಡಿದ ಮಾತ್ರ ಅವ್ರು ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಚಿತ್ರದಲ್ಲಿ ಅಭಿನಯಿಸ್ಬೇಕಾದ್ರೆ ಯಾರೋ ಹಾಡ್ತಿರ್ತಾರೆ ಅಲ್ಲಿ, ಎಲ್ಲೋ ಕೇಳಿದಾಗಿತ್ತಲ್ಲ ಈ ಹಾಡನ್ನ ಯಾರು ಹಾಡ್ತಿರೋದು ಸರ್ ಅಲ್ಲಿ ಹೋಗಿ ಯಾರು ಕೇಳಿಸ್ಕೊಂಡು ಸರ್ ವಿಷ್ಣು ಸರ್ ಹಾಡ್ತಿದ್ದಾರೆ. ವಿಷ್ಣು ಹಾಡ್ತಾರೆ ಅಂದರೆ ಕರೀರಿ ಅದು ಕರೆಸ್ಬಿಟ್ಟು ಹಾಡಿ ವಿಷ್ಣು ಹಾಡ್ರಿ ಆ ಹಾಡನ್ನು ಹಾಡ್ರಿ ಹೇಳ್ತಾರೆ. ಅವರು ಒಂದು ಹಿಂದಿ ಹಾಡನ್ನ ಹಾಡ್ತಾರೆ. ಅದು ಮೇರೆ ಅಪನೆ ಅನ್ನೋ ಒಂದು ಚಿತ್ರದ್ದು ಕೋಯಿ ಹೋತ. ಇದನ್ನೇ ಈಗ ಹಾಡ್ತಾ ಇದ್ದಾರೆ ನಮ್ಮ ಗಾಯಕರಾದ ಶಾಹಿದ್ ಅವರು. 5 ನಿಮಿಷದ ವೇದಿಕೆ ಕಾರ್ಯಕ್ರಮ ಭಾಷಣ ಇಲ್ಲ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಜಂಟಿ ನಿರ್ದೇಶಕರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಇಲ್ಲೇ ಇದ್ದಾರೆ. ಅವರು ಕೂಡ ಹೇಳಿದ್ದಾರೆ. ಅವರಿಗೆ ಅಶ್ವಥ್ ಅವರಿಗೆ ಪುಷ್ಪಾರ್ಚನೆ ಮತ್ತು ಗಣ್ಯರಿಗೆ ಸನ್ಮಾನ, ನಮ್ಮ ಗಾಯಕರ ಜೊತೆ ಒಂದು ಫೋಟೋ ಅಷ್ಟೇ ಕಾರ್ಯಕ್ರಮ.